ಕಲಬುರಗಿ ಮಹಾಜನತೆಗೆ ನಮಸ್ಕಾರ. ಕಲಬುರಗಿಯ ಮಹಾನಗರ ಪಾಲಿಕೆಯಲ್ಲಿ ಏನು ಒಬ್ಬ ಹತ್ತ ವಸೂಲಿಗಾರ ಅಕ್ಕಿ ಕಳ್ಳ ಏನು ಅದನ್ನಲ್ಲ, ರಾಜು ಜಾನೆ ಅವರ ಪತ್ನಿಯವರು ವರ್ಷಾ ಜಾನೆ ಅವರು ಮೇಯರು. ಆ ಮೇಯರ್ ಕುರ್ಚಿ ಪಕ್ಕದಲ್ಲಿ ಖರ್ಗೆ ಮತ್ತು ಕುಟುಂಬದ ಫೋಟೋ. ಈ ಖರ್ಗೆ ಮತ್ತು ಕುಟುಂಬದ ಫೋಟೋ ಮಹಾನಗರ ಪಾಲಿಕೆಯಲ್ಲಿ ಯಾಕಿರಬೇಕು ನನಗೆ ಅನಿಸ್ತಾ ಇಲ್ಲ. ಇದೇನು ಮಹಾನಗರ ಪಾಲಿಕೆಯನ್ನು ಸರ್ಕಾರ ನಡೆಸ್ತಾ ಇದೆಯೋ ಏನು ಖರ್ಗೆ ನಡೆಸ್ತಾ ಇದನೋ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅಗರ್ ಖರ್ಗೆ ಅವರಿಗೆ ಸರ್ಕಾರದ ಮೇಲೆ ಗೌರವ ಇದ್ರೆ ಮತ್ತು ಕಲಬುರಗಿ ಮಹಾಜನತೆ ಮೇಲೆ ಗೌರವ ಇದ್ರೆ ತಕ್ಷಣವೇ ರಾಜು ಜಾನೆ ಮತ್ತು ವರ್ಷಾ ಜಾನೆ ಏನು ಇದಾರಲ್ಲ, ಆ ವರ್ಷಾ ಜಾನೆಯ ಅವ್ರಿಗೆ ತಕ್ಷಣವೇ ತಾವು ವಜಾಗೊಳಿಸಬೇಕು. ಬೇರೆಯವರಿಗೆ ಅಲ್ಲಿ ಮೇಯರ್ ಸೀಟ್ ಕೊಡಬೇಕು. ಅವ್ರಿಗೆ ನೀವು ಕಂಟಿನ್ಯೂ ಇಡ್ತೀರಪ್ಪ ಅಂತಂದ್ರೆ 100% ನೀವು ಕಲಬುರಗಿ ಅವರಿಗೆ ಇಂಥ ಮಂದಿಗೆ ಕೂಡಿಸಿ ನಿಮ್ಮ ಗುಲಾಮರಪ್ಲೆ, ನಿಮ್ಮ ಪಾಲಿಗೆ ಬರಪ್ಲೆ, ನಿಮ್ಮ ನೌಕರರಪ್ಲೆ ನೀವು ಇಡೀ ಅಡ್ಮಿನಿಸ್ಟ್ರೇಷನ್ ಮತ್ತು ಪಬ್ಲಿಕ್ಗೆ ಯೂಸ್ ಮಾಡಪ್ಲೆ. ಇಲ್ಲ ನಿಮಗೆ ಪಬ್ಲಿಕ್ ಮೇಲೆ ಪ್ರೀತಿ ಇದ್ರೆ, ನಿಮ್ಗೆ ಪಬ್ಲಿಕ್ ಮೇಲೆ ಮತ್ತು ಸರ್ಕಾರ ಮೇಲೆ ಗೌರವ ಇದ್ರೆ ಈ ಒಂದು ನಿಮ್ಮ ಫೋಟೋವನ್ನು ತಕ್ಷಣವೇ ತೆಗೆಸಿ ಅವರಿಗೆ ವಜಾಗೊಳಿಸಬೇಕು. ಮತ್ತು ಅವರು ಏನೇನು ಮಾಡಿದ್ದಾರೆ, ಎಷ್ಟು ಅಕೌಂಟಲ್ಲಿ ರೊಕ್ಕ ತರಿಸಿದ್ದಾರೆ ಎಲ್ಲ ಸಮೇತ ನಿಮ್ಗೆ ಕೊಡ್ತೀನಿ. ನಿಮ್ಗೆ ಅಷ್ಟೇ ತಾಕತ್ ದಮ್ಮಿದ್ರೆ ಆ ರಾಜೀವ್ ಜಾನಿಗೆ ನಿಮ್ಮ ಪಕ್ಷದಿಂದ ಹೊರಗೆ ತೆಗೆಸಿ. ನೀವು ಈ ಫೋಟೋ ಇಡೋ ಲಾಯಕ್ ಅಲ್ಲ. ನಿಮ್ಮ ಮನೆತನದು ಅಲ್ಲಿ ಫೋಟೋ ಇಡೋದು ಬಹಳಷ್ಟು ತಪ್ಪು. ಇಡೀ ಸಾರ್ವಜನಿಕರಿಗೆ ಅದು ತೊಂದರೆ ಆಗ್ತಾ ಇದೆ. ಸರ್ಕಾರ ಆಫೀಸಲ್ಲಿ ಯಾವುದೋ ಪ್ರೈವೇಟ್ ಫ್ಯಾಮಿಲಿ ಫೋಟೋ ತಾವು ಇಟ್ಕೊಂಡು ನೀವು ಮಹಾನಗರ ಪಾಲಿಕೆ ನಡೆಸ್ತೀರಂದ್ರೆ ಇದು ನಾವು ಖಂಡಿಸ್ತೀವಿ. ಇಡೀ ಕಲಬುರಗಿ ಮಹಾಜನತೆ ಖಂಡಿಸುತ್ತದೆ. ಕಲಬುರಗಿ ಜನತೆ ಮೇಲೆ ಪ್ರೀತಿ ಇದ್ರೆ ಮಿನಿಸ್ಟರ್ PK ಮತ್ತು ದೊಡ್ಡ ಖರ್ಗೆ ಮತ್ತು ಇಡೀ ಫ್ಯಾಮಿಲಿ ತಕ್ಷಣವೇ ವರ್ಷಾ ಜಾನೆಗೆ ವಜಾಗೊಳಿಸಿ ಕಲಬುರಗಿಯ ವಾತಾವರಣವನ್ನು ಒಳ್ಳೆಯದಾಗಿ ಉಳಿಸಿ. ಜೈ ಶ್ರೀರಾಮ್, ಭಾರತ್ ಮಾತಾ ಕಿ ಜೈ.